ಟಾಕ್ಸಿಕ್ ಸಿನಿಮಾ ಬಿಡುಗಡೆಗೂ ಮುನ್ನವೇ ಒಂದಷ್ಟು ಇತಿಹಾಸವನ್ನ ಈಗಾಗಲೇ ಕ್ರಿಯೇಟ್ ಮಾಡಿದೆ. ಈಗಾಗಲೇ ದೊಡ್ಡವರೆಲ್ಲ ಈ ಸಿನಿಮಾಕ್ಕೆ ಸಂಬಂಧಪಟ್ಟಂತೆ ಬಿಸ್ನೆಸ್ಗೆ ಮಾತುಕತೆ ಕೂಡ ನಡೆಸ್ತಾ ಇದ್ದಾರೆ. ಪಾಸಿಟಿವ್ನೆಸ್ ನಿಂದ ಕೂಡಿದೆ ಅನ್ನೋ ಟೈಮ್ ನಲ್ಲೇ ಎಲ್ಲೋ ಒಂದ್ ಕಡೆ ನೆಗೆಟಿವ್ ಕೂಡ ಆಗೇ ಆಗುತ್ತೆ. ಈ ಟೀಸರ್ಗೆ ಸಂಬಂಧಪಟ್ಟಂತೆ ಒಂದಷ್ಟು ಕೊಂಕನ್ನ ಹುಡುಕುವಂತಹ ಕೆಲಸ ಮಾಡಿದ್ದಾರೆ. ಟಾಕ್ಸಿಕ್ ಸಿನಿಮಾದ ಪರ ನಮ್ಮ ಕನ್ನಡಿಗರು ಹಾಗೆ ಕನ್ನಡದ ಸಿನಿಮಾ ಇಂಡಸ್ಟ್ರಿ ನಿಂತ್ಕೊಂಡಿದೆ, ಅವಮಾನ ಮಾಡಿದ್ದಾರೆ ಅಂತ ಮಾತಾಡೋದು ತಪ್ಪಲ್ವಾ? ಅದು ಸಂಪೂರ್ಣವಾಗಿ ಸಿನಿಮಾ ಬಿಡುಗಡೆ ಆದ್ಮೇಲೆ ನೋಡಿ, ಅವಾಗ ಬಂದು ನೀವು ಕಂಪ್ಲೇಂಟ್ ಅನ್ನ ಕೊಡಿ. ಬರೋಬ್ಬರಿ 300 ಕೋಟಿಗೆ OTT ಆಗಿ ಟಿವಿ ರೈಟ್ಸ್ ಸೇಲ್ ಆಗಿರುವಂತದ್ದು. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ, ನಾನು ಪಲ್ಲವಿ ಎನ್ ರಾಜ್. ಟಾಕ್ಸಿಕ್ ಸಿನಿಮಾ ಈಗಾಗಲೇ ಸಿಕ್ಕಾಪಟ್ಟೆ ನಿರೀಕ್ಷೆಯನ್ನ ಹುಟ್ಟುಹಾಕಿದೆ. ಅದು ಅಲ್ಲದೆ ಭಾರತೀಯ ಸಿನಿಮಾ ಇಂಡಸ್ಟ್ರಿನಲ್ಲೇ ಬಹುನಿರೀಕ್ಷಿತ ಸಿನಿಮಾಗಳ ಪಟ್ಟಿಯಲ್ಲಿ ನಮ್ಮ ಟಾಕ್ಸಿಕ್ ಸಿನಿಮಾ, ಕನ್ನಡದ ಟಾಕ್ಸಿಕ್ ಸಿನಿಮಾ ನಂಬರ್ 1 ಸ್ಥಾನದಲ್ಲಿರುವಂಥದ್ದು ಕೂಡ ಈಗಾಗಲೇ ನಮಗೆ ಗೊತ್ತಿರುವಂಥದ್ದು. ಈಗಾಗಲೇ ದೊಡ್ಡವರೆಲ್ಲ ಈ ಸಿನಿಮಾಕ್ಕೆ ಸಂಬಂಧಪಟ್ಟಂತೆ ಬಿಸ್ನೆಸ್ಗೆ ಮಾತುಕತೆ ಕೂಡ ನಡೆಸ್ತಾ ಇದ್ದಾರೆ. ಆಲ್ಮೋಸ್ಟ್ ಸಿನಿಮಾ ಬಿಡುಗಡೆಗೂ ಮುನ್ನವೇ ರಾಯ ಅಂದ್ರೆ ರಾಕಿಂಗ್ ಸ್ಟಾರ್ ಯಶ್ ಅವರು 1000ಕ್ಕೂ ಹೆಚ್ಚು ಕೋಟಿ ಬಿಸ್ನೆಸ್ ಅನ್ನ ಮಾಡಿರೋದು ನೋಡಬಹುದು ಟಾಕ್ಸಿಕ್ ಸಿನಿಮಾದ ಮೂಲಕ. ಸೊ ಏನಾದ್ರೂ ಎಲ್ಲವೂ ಒಳ್ಳೇದಾಗ್ತಾ ಇದೆ, ಪಾಸಿಟಿವ್ನೆಸ್ ನಿಂದ ಕೂಡಿದೆ ಅನ್ನೋ ಟೈಮ್ ನಲ್ಲೇ ಎಲ್ಲೋ ಒಂದ್ ಕಡೆ ನೆಗೆಟಿವ್ ಕೂಡ ಆಗೇ ಆಗುತ್ತೆ ಅನ್ನೋದಕ್ಕೆ ನಮಗೊಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ಬಹುದು. ಟಾಕ್ಸಿಕ್ ಸಿನಿಮಾದ ಟೀಸರ್ ಅನ್ನ ನೋಡಿ. ಅದು ಟೀಸರ್ ಯಾವಾಗ ಬಂದಿರುವಂತದ್ದು, ಆಲ್ಮೋಸ್ಟ್ ಟೀಸರ್ ಬಂದು ಬಹಳ ದಿನಗಳೇ ಕಳೆದೋಗಿದೆ. ಆ ಬಂದ ನಂತರದಲ್ಲಿ ನಿನ್ನೆ ಈ ಟೀಸರ್ಗೆ ಸಂಬಂಧಪಟ್ಟಂತೆ ಒಂದಷ್ಟು ಕೊಂಕನ್ನ ಹುಡುಕುವಂತಹ ಕೆಲಸ ಮಾಡಿದ್ದಾರೆ ಅಂತಾನೆ ಹೇಳ್ತಾ ಹೋಗ್ಬೋದು. ಅಂದ್ರೆ ಟಾಕ್ಸಿಕ್ ಸಿನಿಮಾದ ಟೀಸರ್ ನಲ್ಲಿ ದೇವದೂತ ಸಂತ ಮಿಕೇಲ್ ಅವರಿಗೆ ಅಪಮಾನ ಮಾಡಲಾಗಿದೆ ಅಂತ ಕಂಪ್ಲೇಂಟ್ ಕೂಡ ಆಗಿರುವಂತದ್ದು ಟಾಕ್ಸಿಕ್ ಸಿನಿಮಾದ ಟೀಸರ್ ಅನ್ನ ನೋಡಿ. ಸೊ ಅಂದ್ರೆ ಸಿನಿಮಾವನ್ನ ಯಾವಾಗ್ಲೂ ಕೂಡ ಸಿನಿಮಾದ ರೀತಿಯಲ್ಲೇ ನೋಡ್ಬೇಕು. ಒಂದು ಎಂಟರ್ಟೈನ್ಮೆಂಟ್ ಪರ್ಪಸ್ ಆಗಿರಬಹುದು ಅಥವಾ ಒಂದು ಶಿಕ್ಷಣದ ಪರ್ಪಸ್ ಆಗಿರಬಹುದು, ಈ ರೀತಿಯಾಗಿ ನೋಡ್ಬೇಕು. ಬಟ್ ಏನೋ ಒಂದು ಸಿನಿಮಾದಿಂದ ಮೆಸೇಜ್ ಏನೋ ಸಿಗ್ತಾ ಇದೆ ಅಂತಂದ್ರೆ ಎಲ್ಲೋ ಒಂದ್ ಕಡೆ ಪಾಸಿಟಿವ್ ಇದ್ದಷ್ಟು ಕೂಡ ನೆಗೆಟಿವ್ ಕೂಡ ಇದ್ದೇ ಇರುತ್ತೆ. ಅದನ್ನ ಅಕ್ಸೆಪ್ಟ್ ಮಾಡುವಂತಹ ಗುಣ ನಮ್ಮಲ್ಲಿ ಇರಬೇಕು. ಸೊ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಟಾಕ್ಸಿಕ್ ಸಿನಿಮಾದ ಪರ ನಮ್ಮ ಕನ್ನಡಿಗರು ಹಾಗೆ ಕನ್ನಡದ ಸಿನಿಮಾ ಇಂಡಸ್ಟ್ರಿ ನಿಂತ್ಕೊಂಡಿದೆ ಅಂತಾನೆ ಹೇಳ್ಬೋದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೂತನವಾಗಿ ಫಿಲ್ಮ್ ಚೇಂಬರ್ ಅಧ್ಯಕ್ಷೆಯಾಗಿರುವಂತಹ ಜಯಮಾಲಾ ಅವರು ಕೂಡ ಈ ಒಂದು ಪ್ರಶ್ನೆಗೆ, ಈ ಒಂದು ಕಂಪ್ಲೇಂಟ್ಗೆ ತಿರುಗೇಟನ್ನ ಕೊಟ್ಟಿರುವಂತಹ ಕೆಲಸವನ್ನ ಮಾಡಿದರೆ. ಕೇವಲ ಟೀಸರ್ ನೋಡಿ ಇಡೀ ಸಿನಿಮಾ ಹೀಗಿದೆ ಅಂತ ನೀವು ಜಡ್ಜ್ ಮಾಡೋದು ತಪ್ಪಲ್ವಾ? ಯಾಕೆ ನೀವು ಈ ರೀತಿ ಮಾಡ್ತೀರಾ ಅನ್ನೋ ರೀತಿಯಲ್ಲಿ ಕೂಡ ಅವರು ಮಾತಾಡಿದ್ದಾರೆ. ಅಂದ್ರೆ ಸುದೀರ್ಘವಾಗಿ ಅವರು ಮಾತನ್ನು ಕೂಡ ಆಡಿದ್ದಾರೆ. ಅಂದ್ರೆ ಯಶ್ ಅವರ ಒಂದು ಜರ್ನಿ ಹೇಗಿತ್ತು, ಅವರಿಗೆ ಸಕ್ಸಸ್ ಹೇಗ್ ಸಿಕ್ತು, ನಾವ್ ಯಾಕೆ ಅವ್ರ ಪರ ನಿಲ್ಬೇಕು, ಅವರ ಸಿನಿಮಾಗಳೆಲ್ಲ ಯಾವ ರೀತಿ ಇರುತ್ತೆ. ಈ ಹಿಂದೆ KGF ಸಿನಿಮಾ ಬಂತು, ಚಾಪ್ಟರ್ 1 ಬಂತು. ಆ ಟೈಮ್ ನಲ್ಲಿಂದಲೂ ಕೂಡ ಅವರ ಸ್ಟ್ರಗಲ್ ಹೇಗಿತ್ತು ಈ ನಮ್ಮ ಸಿನಿಮಾ ಇಂಡಸ್ಟ್ರಿಯಲ್ಲಿ ಅನ್ನೋ ರೀತಿಯಲ್ಲೂ ಕೂಡ ಅವರು ಮಾತಾಡಿರುವಂತದ್ದು ಕೂಡ ನಾವು ನೋಡಬಹುದು. ಕೇವಲ ಒಂದು ಟೀಸರ್ ನೋಡಿ, ಏನೋ ಒಂದು ಚಿತ್ರದ ಒಂದು ತುಣುಕನ್ನ ನೋಡಿ ನೀವು ಇಡೀ ಸಿನಿಮಾವೇ ಇದೇ ರೀತಿ ಇದೆ, ಇಡೀ ಸಿನಿಮಾವೇ ಅವಮಾನ ಮಾಡಿದ್ದಾರೆ ಅಂತ ಮಾತಾಡೋದು ತಪ್ಪಲ್ವಾ ಅನ್ನೋ ರೀತಿಯಲ್ಲೂ ಕೂಡ ಹೇಳಿರುವಂತದ್ದು. 93 ವರ್ಷಗಳ ಕಾಲ ಸುದೀರ್ಘ ಇತಿಹಾಸ ಇದೆ ರೀ ನಮ್ಮ ಸಿನಿಮಾ ಇಂಡಸ್ಟ್ರಿಗೆ, ನೀವು ಹೇಗ್ರಿ ಮಾತಾಡ್ತೀರಾ ಅಂತ ಕೂಡ ಅವರು ಪ್ರಶ್ನೆಯನ್ನು ಕೂಡ ಮಾಡಿದ್ದಾರೆ. ಬೇರೆ ಬೇರೆ ಧರ್ಮಗಳಿಗೆ ನಾವು ಅವಹೇಳನ ಮಾಡುವಂತಹ ಕೆಲಸ ನಮ್ಮ ಕನ್ನಡದ ಸಿನಿಮಾಗಳಲ್ಲಿ ಆಗಿಲ್ಲ. ನೀವು ಈ ರೀತಿಯ ಒಂದು ಕಂಪ್ಲೇಂಟ್ ಅನ್ನ, ಆರೋಪವನ್ನ ಹಿಂತೆಗೆದುಕೊಳ್ಬೇಕು ಅನ್ನೋ ರೀತಿಯಲ್ಲಿ ಜಯಮಾಲಾ ಅವರು ರಿಯಾಕ್ಟ್ ಮಾಡಿದ್ದಾರೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು ಸಂಪೂರ್ಣವಾಗಿ ಸಿನಿಮಾ ಬಿಡುಗಡೆ ಆದ್ಮೇಲೆ ನೋಡಿ, ಅವಾಗ ಬಂದು ನೀವು ಕಂಪ್ಲೇಂಟ್ ಅನ್ನ ಕೊಡಿ ಅಥವಾ ಆರೋಪವನ್ನ ಮಾಡಿ, ಆ ಸಿನಿಮಾ ಏನ್ ಕಂಪ್ಲೀಟ್ ಆಗಿ ಅದೇ ರೀತಿ ಇರುತ್ತಾ ಅನ್ನೋ ರೀತಿಯಲ್ಲೂ ಕೂಡ ಮಾತನ್ನ ಆಡಿದ್ದಾರೆ. ಸೊ ಹೀಗೆ ಒಂದು ಆಮೇಲೆ ಬೇಕಿದ್ರೆ ಪ್ರತಿಭಟನೆಯನ್ನು ಕೂಡ ನೀವು ಮಾಡಬಹುದು ಅನ್ನೋ ರೀತಿಯಲ್ಲಿ ಜಯಮಾಲಾ ಅವರು ಇದಕ್ಕೆ ತಿರುಗೇಟನ್ನ ಕೊಡುವಂತಹ ಕೆಲಸ ಮಾಡಿದ್ದಾರೆ ಅಂತಾನೆ ಹೇಳಬಹುದು. ಈ ನಮ್ಮ ಟಾಕ್ಸಿಕ್ ಸಿನಿಮಾ ಬಿಡುಗಡೆಗೂ ಮುನ್ನವೇ ಒಂದಷ್ಟು ಇತಿಹಾಸವನ್ನ ಈಗಾಗಲೇ ಕ್ರಿಯೇಟ್ ಮಾಡಿದೆ. ಅದು ಒಂದು ಪ್ರೊಡಕ್ಷನ್ ಆಗಿರಬಹುದು ಅಥವಾ ವಿತರಣೆಯಲ್ಲಾಗಿರಬಹುದು, ನಾವು ನೋಡ್ತಾ ಹೋಗ್ಬೋದು. ಈಗಾಗಲೇ ಆಂಧ್ರ ಹಾಗೆ ತೆಲಂಗಾಣದಿಂದ 120 ಕೋಟಿ ಆಗಿರುವಂತದ್ದು, ಓವರ್ಸೀಸ್ ಇಂದ 100 ಕೋಟಿ ಆಗಿರುವಂತದ್ದು, ತಮಿಳ್ನಾಡಿಂದ 100 ಕೋಟಿ ಅಂದಾಜಿದೆ. ಅಂದ್ರೆ ಪರ್ಟಿಕ್ಯುಲರ್ ಆಗಿ ಇಷ್ಟೇ ಅಂತ ಹೇಳಕ್ಕಾಗಲ್ಲ, ಒಂದು ಅಂದಾಜಿನ ಪ್ರಕಾರವಾಗಿ ನಾವು ನೋಡ್ತಾ ಹೋಗಬಹುದು. ಕೇರಳದಿಂದ 50 ರಿಂದ 80 ಕೋಟಿ, ಹಿಂದಿ ಅಂದ್ರೆ ಉತ್ತರ ಭಾರತದಿಂದ 300 ರಿಂದ 500 ಕೋಟಿ ಬಿಸ್ನೆಸ್ ಆಗಿರುವಂತದ್ದನ್ನ ನೋಡಬಹುದು. ಅದು ಅಲ್ಲದೆ ಇನ್ನೊಂದಷ್ಟು ಬಿಗ್ಗೆಸ್ಟ್ ಅಪ್ಡೇಟ್ ಏನಪ್ಪಾ ಅಂತಂದ್ರೆ OTT ಹಾಗೇನೆ ಟಿವಿ ರೈಟ್ಸ್ ಟಾಕ್ಸಿಕ್ ಸಿನಿಮಾದ ಒಂದು ಇತಿಹಾಸವನ್ನ ನಿರ್ಮಾಣ ಮಾಡಿದೆ ಅಂತ ಹೇಳ್ಬಹುದು. ಯಾಕಂದ್ರೆ ಬರೋಬ್ಬರಿ 300 ಕೋಟಿಗೆ OTT ಆಗಿ ಟಿವಿ ರೈಟ್ಸ್ ಸೇಲ್ ಆಗಿರುವಂತದ್ದು. ಇದನ್ನೆಲ್ಲ ನಾವು ಕೌಂಟ್ ಮಾಡ್ತಾ ಹೋದ್ರೆ, ಇದನ್ನೆಲ್ಲ ನೋಡ್ತಾ ಹೋದ್ರೆ ಬಿಡುಗಡೆಗೂ ಮುನ್ನವೇ ರಾಕಿಂಗ್ ಸ್ಟಾರ್ ಯಶ್ ಅವರ ಟಾಕ್ಸಿಕ್ ಸಿನಿಮಾ
1020ಕ್ಕೂ ಹೆಚ್ಚು ಕೋಟಿ ಬಿಸ್ನೆಸ್ ಅನ್ನ ಮಾಡಿರುವಂತದ್ದು ಕೂಡ ನಾವು ನೋಡ್ತಾ ಹೋಗಬಹುದು. ಹೀಗೆ ನಮ್ಮ ಕನ್ನಡದ ಸಿನಿಮಾ ಬಹಳ ದೊಡ್ಡ ಮಟ್ಟದಲ್ಲಿ ಅಷ್ಟೊಂದು ನಿರೀಕ್ಷಿತವಾಗಿ ಬರ್ತಾ ಇದೆ ಅಂತಾನೆ ನಿಜವಾಗ್ಲೂ ಕೂಡ ಕನ್ನಡಿಗರಾದಂತಹ ನಮಗೂ ಕೂಡ ಇದು ಒಂದು ಪ್ರಶಂಸೆಯ ವಿಚಾರ ಅಂತಾನೆ ಹೇಳ್ತಾ ಹೋಗಬಹುದು. ಸೊ ಕಾದ್ ನೋಡೋಣ. ಇನ್ನು ಟ್ರೈಲರ್ ರಿಲೀಸ್ಗೆ ಕೆಲವು ದಿನಗಳು ಮಾತ್ರ ಬಾಕಿ ಇರೋದು. ಹಾಗೆ ಇದೇ ಮಾರ್ಚ್ 19ನೇ ತಾರೀಕು ಟಾಕ್ಸಿಕ್ ಸಿನಿಮಾ ಚಿತ್ರಮಂದಿರದಲ್ಲಿ ಬಿಡುಗಡೆ ಆಗ್ತಾ ಇದೆ. ಕನ್ನಡದ ಸಿನಿಮಾ ಮಂದಿರದಲ್ಲೇ ನೋಡಿ ಅಂತ ಹೇಳ್ತಾ ಈ ಒಂದು ವಿಶೇಷವಾಗಿರುವಂತಹ ಸೆಗ್ಮೆಂಟ್ ಅನ್ನ ಮುಗಿಸ್ತಾ ಇದ್ದೀನಿ. ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಕನ್ನಡ ಪಿಕ್ಚರ್.